ರೇನಿ ಸೀಸನ್ದಾಗ ಯಾವೆಲ್ಲ ಕಾಯಿಪಲ್ಲೆ ಟೆರೆಸ್ ಮೇಲೆ ಈಸಿಲಿ ಗ್ರೋ ಮಾಡ್ಬೋದು ಅಂತ ನಿಮ್ಗೆಲ್ಲರಿಗೂ ನಮ್ ಪನ್ನು ಇವತ್ತು ಹೇಳಿಕ್ಕಿದಾಳ್ರಿ. ಹೇಳಿ ಹೆಸರು ಪಟ ಪಟ ಹೇಳ. ಇದು ಟೊಮೆಟೊ. ಫ್ಲವರ್ ಯಾವ ಫ್ಲವರ್ ಅದು? ಇದ ಕ್ಯಾಪ್ಸಿಕಮ್ ರೀ. ಹಂಗ ಕ್ಯಾಬೇಜ್ ಯಾಕೆನ್ ಹೇಳೂಲ. ಫಸ್ಟ್ ಫಸ್ಟ್ ಟೈಮ್ ನಾವ್ ಟ್ರೈ ಮಾಡಾರ್ತೀವ್ರಿ ಕಲರ್ ಕಾಲಿಫ್ಲವರ್. ಹಂಗ ಇದು ಕ್ಲಾರಿ, ಲೆಟಸ್ ಇವು ಬರ್ತಾವೆ. ನೀಲ್ ನೋಡ್ರಿ ಹಂಗ ಬಹಳಷ್ಟು ಫ್ಲವರ್ ಬೀಜನು ನಾವ ಇವತ್ ಹಾಕ್ತೇವ್ರಿ. ಹಂಗ ಬ್ರೋಕ್ಲಿ ಅಂಡ್ ಇನ್ನ ಡೈರೆಕ್ಟ್ ಯಾವ್ಯಾವ ಹಾಕೋದೈತ್ ನೋಡ್ರಿ ಅವ್ನು ಹೆಂಗ್ ಹಾಕೋದಂತ ತೋರಿಸ್ತೇವ್ರಿ. ಸೊ ನಮ್ ಪನ್ನು ಹೇಳ್ದಂಗ ನಾವ್ ಇವತ್ತ ಟೆರಸ್ ಗಾರ್ಡನ್ ಮೇಲೆ ಬೀನ್ಸ ಹಾಕಿ ಮೊದ್ಲ ತರು ತಯಾರ್ ಮಾಡ್ಕೊಳ್ದೇವ್ರಿ. ಇನ್ನ ನಾವ್ ಟೆರಸ್ ಗಾರ್ಡನ್ ಮಾಡಾಕ್ ಸ್ವಲ್ಪ ಲೇಟ್ ಆಗೈತಿ. ಯಾಕಂದ್ರ ಸೊ ಇಲ್ಲೆಲ್ಲ ಏನ್ ನೋಡತ್ತೀರಿ ನೋಡ್ರಿ, ಮ್ಯಾಲ್ ಪತ್ರಾಸ್ ಬಡಿಯವ್ರದೇವು. ಹಂಗ ಇಲ್ಲಿ ಡ್ರಮ್ಗಳು ತಂದಿಡವ್ರದೇವ್ರಿ ದೊಡ್ಡ ದೊಡ್ಡ. ಅದ್ರಾಗ ಹಚ್ಚೋ ಪ್ಲಾನ್ ಐತಿ. ಅದಕ್ಕ ಈಗ ಸದ್ಯಕ್ಕಂತೂ ಹಿಂಗ ತರು ತಯಾರು ಮಾಡ್ಕೊರ್ದೇವ್ರಿ. ಹೆಂಗಂತ ನಿಮ್ಗೂ ತೋರಿಸ್ತೇನು. ನಮ್ಮ ಪೇಜಿನ ಫಾಲೋ ಮಾಡ್ಕೊಲಾಗಿದ್ರ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮುಂದಿಂದೆಲ್ಲ ನಮ್ಮ ಪನ್ನು ಹೇಳ್ತಾಳತ್ರಿ ಏನೇನ್ ಹಿಡ್ಕೊಂಡ್ ಹೇಳ್ಕೊಳ. ನೋಡ್ರಿ ಈಗ ನಾವ್ ಹಿಂಗ್ ಹಿಡ್ಕೊಂಡ್ರಿ. ಹಾ ರೀ ಹಿಡ್ಕೊಂಡ್ ಏನ್ ಮಾಡೋದ್ರಿ? ನೋಡ್ರಿ ಪ್ಲಾಸ್ಟಿಕ್ ಕಂಟೈನರ್ ಹಿಂಗ್ ಮಣ್ಣ್ ಹಾಕೋದ್ರಿ. ಅದ್ರ ಒಳಗ ಬೀನ್ಸ ಹಾಕೋದ್ರಿ ಹಿಂಗ. ಮತ್ತ ಬೀನ್ಸ ಹಾಕಿದ್ಮ್ಯಾಗ ಹಿಂಗ್ ಹಿಂಗ್ ಮಾಡೋದ್ರಿ. ಹೆಂಗ್ರಿ? ಅದ್ರ ಮ್ಯಾಗ ಹಿಂಗ್ ಹಿಂಗ್ ಹಾಕೋದ್ರಿ. ಹಾ ರೀ ಖರೆ ಏನ್ರಿ ಇದು ಎಕ್ಕಿದಾಳ ನೋಡ್ರಿ. ಏನ್ ಮಾಡೋದ್ರಿ ಹಂಗ ಮಾಡಿ? ಪ್ಲಾಸ್ಟಿಕ್ ಬಿ ಯೂಸ್ ಆಗ್ತಾವ, ತರು ಬಿ ನಮ್ಗೆ ಯೂಸ್ ಆಗ್ತಾವೇನ್ ರೆಡಿ ಆಗ್ತಾವ್ರಿ? ರೆಡಿ ಆಗ್ತಾವ. ಹಾ ರೀ ಪನ್ನು ಹೇಳ್ದಂಗ ನೋಡ್ರಿ ಇವು ಪ್ಲಾಸ್ಟಿಕ್ ಕಂಟೈನರ್ ಒಗೆಯೋ ಬದ್ಲು ಹಿಂಗ ಇದ್ ನೋಡ್ರಿ ತರು ಬೇಕ್ರಾಗಿನ್ ಕೇಕ್ ತಿಂದಿತ್ರಿ. ಕೇಕ್ ತಿಂದ ಈಗ ಯೂಸ್ ಮಾಡ್ಕೋಕೇನ್ರಿ. ಅದ್ರೊಳಗ ಯಾವ್ದ್ ಹಚ್ಚೋರ್ದಿರಿ ನೀವ? ಅದ್ರೊಳಗ ಬೀಟ್ರೂಟ್ ಹಚ್ಚವ್ರಿ. ಬೀಟ್ರೂಟ್ ಹಂಗ ಹಚ್ಚೋದಿರಲ್ರಿ, ಡೈರೆಕ್ಟ್ ಹಚ್ಚೋದಿರ್ತಿತ್ತು. ಸೊ ನಾವಿಲ್ಲಿ ನೋಡ್ರಿ ಕಲರ್ ಫ್ಲವರ್ ಫಸ್ಟ್ ಟೈಮ್ ಟ್ರೈ ಮಾಡತ್ತೇವ್ರಿ. ಹಂಗ ಇಲ್ಲಿ ಲೆಟಸ್ ಅದಾವು, ಬಾಟಲ್ ಗ್ರೌಂಡ್ ನೋಡ್ರಿ. ಸೊ ಇವೆಲ್ಲ ಜೊತೆಗೇನ ಬ್ರೋಕ್ಲಿ ಈ ಫ್ಲವರ್ದು ಕೂಡ ನಾವು ಇಲ್ಲಿ ತರು ತಯಾರು ಮಾಡ್ಕೊರ್ದೇವು ಹಿಂಗ. ಸೊ ನೀವು ಹಿಂಗ ಕಂಟೈನರ್ಗಳನ್ನ ಒಗೆಯೋ ಬದಲು ಯೂಸ್ ಮಾಡ್ಕೊರಿ ನಮ್ಮ ಪನ್ನು ಹೇಳ್ದಂಗ. ಈಗ ಯಾವ್ದು ಹಚ್ಚಿದಿ ಪನ್ನು? ಯಾವ್ದು ಹಚ್ಚಕಿದಿ ಪನ್ನು? ಈಗ ನೋಡ್ರಿ ನಾವು ಬರೋಣ ಶಿವಾತನ್ ನಾಷ್ಟಾ ಬಿ ಮೇಲೆ ಬಂದಿದ್ ನೋಡ್ರಿ. ಅವ್ರಮ್ಮ ನಾಷ್ಟಾ ಮಾಡಕ್ ಇಲ್ಲೇ ತೈಂದಾಳಂಗ. ಇನ್ ನಮ್ ಪನ್ನು ಮೇಡಮ್ ಪಾಪ್ ಕೆಲ್ಸ ಮಾಡ್ಕೊಳಿ. ಬ್ರೋಕ್ಲಿ ಬೀನ್ಸ್ ಎಲ್ಲ ತೆಗ್ದು ಬಿಟ್ಟಿದಾಳ್ರಿ. ನಮ್ ಪನ್ನೊಂದ್ ಕಾರ್ಬಾರ್ ನೋಡ್ರಿ ಎಲ್ಲಾ ತೆಳಗ್ ಬಿದ್ದು ನೋಡ್ರಿ. ನಿನ್ನೇನ ಯಾನ ಹಾಯ್ ಮಾಡಿಲ್ಲ ಎಲ್ಲಾರ್ಗು. ನಮಸ್ತೆ, ರಾಧೆ ರಾಧೆ ಮಾಡ. ಕ್ಯಾರ ಶಿವರ್ತಿ ಕ್ಯಾರಿಕಿ ನಮ್ ಪನ್ನುಗ ಮಣ್ಣು ಅಂತ ಹೊಸ ಹೆಸರು ಇಟ್ಟಿದಾರ ನಮ್ ಶಿವಾರ್ಥ. ಮಣ್ಣು ಕರಿ. ಏ ಮಣ್ಣು ಏ ಮಣ್ಣು. ಈಗ ಯಾವ ಬೀನ್ಸ್ ಹಾಕದಿ ಪನ್ನು ನೀ? ಈಗ ಲೆಟಸ್ ಗ್ರೀನ್ ಲೆಟಸ್ ಏನ್ ರೆಡ್ ಲೆಟಸ್? ಇವು ಆಲ್ರೆಡಿ ನಾವು ಕ್ಯಾಪ್ಸಿಕಮ್ ಬೀನ್ಸ್ ಹಾಕಿದೇವ್ರಿ. ಅಂದ್ರ ಡಬ್ಬು ಮಿರ್ಚದ ಸಾಕಷ್ಟ ಅಷ್ಟ ಹಾಕೋದಿರ್ತಿತ್ತು. ಈಗ ಇದ್ರಾಗ ಹಾಕಿದ್ಯಲ್ಲ ಅದ್ರಾಗ ಅಷ್ಟ ಹಾಕ ಹಿಂಗ ನೋಡಂಗ್ ಸ್ಪ್ರೆಡ್ ಮಾಡ್ಕೊತ ಹೋಗೋದು. ಅಂದ್ರ ಅವ್ ತರು ಬರಾಕ ಈಸಿ ಆಗ್ತಾವ. ಹಿಂದ್ ನೋಡ್ರಿ ನಾ ಆಲ್ರೆಡಿ 4 ದಿನ ಹಿಂದನ ಜಸ್ಟ್ 2-3 ದಿನ ಆಗಿರ್ಬಹುದು ಮೆಂತೆ ಹಾಕಿನು. ಅಂಡ್ ಆಲ್ಮೋಸ್ಟ್ ಈಗ ಬರಾಕ್ ಸ್ಟಾರ್ಟ್ ಆಗಿತ್ತು ನೋಡ್ರಿ. ಬೀನ್ಸ ಹಾಕಿದೇನು. ಹಾ ರೀ ಇದ್ರ ಮ್ಯಾಗ ನಾವೀಗ ಏನ್ ಮಾಡೋದ್ರಿ? ಮಣ್ಣು ಹಾಕೋದ್ರಿ. ಸ್ವಲ್ಪ ಮಣ್ಣು ಉದ್ರಸೋದೇನ್ರಿ? ಮತ್ತ ನೀರ್ ಸ್ಪ್ರೇ ಎಲ್ಲ ಮಾಡೋದೇನಿಲ್ರಿ? ಮಾಡೋದ್ರಲ್ಲ ಎಲ್ಲ ಹಾಕೊಡ್ತಾರ. ಖರೆ ಏನ್ರ ಆಗೋತ್ ಅಲ್ಲಿ ಯಾಕೆ ಹಂಗ ಹೊಲಸ್ ಮಾಡ್ರಿ ಮನ್ ಚಲಿ ಹೊಲ್ಸ್ ಮಾಡ್ಕೊಂಡೆಲ್ಲ ಹೊಲ್ಸ್ ಹಾಕೋದೈತಿ. ಇದಂತೂ ನಾವ್ ಹೋದ್ ವರ್ಷದಿಂದ ತಂದೇನ್ರಿ. ಬೀನ್ಸ ಹಾಕತ್ತೆ ನೀವೇನ್ ಬೀನ್ಸ ಮುಗಿವದು ನೋಡ್ರಿವ. ಇದ ಕೋಬೀಸ್ ಐತಿ ಅಂದ್ರ ಏನ್ ಹೇಳ್ಕೊಂಡು ಗೋಬಿ ಮಂಚೂರಿ ಮಾಡ್ತೇವೆ ರೈಟ್. ಕ್ಯಾಬೇಜ್. ಸೊ ಈ ಟೈಪ್ ಹಾಕತ್ತೇನ್ರಿ ಅದ. ಗ್ರೀನ್ ಇದಾವ ಅವ್ ಯಾತ್ರಗತ್ಲೆ ಕಾಣ್ಕೊ ಹೇಳ ಮಮ್ಮಿ. ಆ ಕೇಕ್ ಮ್ಯಾಗ ಹಾಕ್ತಾರಲ್ಲ ಅವ. ಪನ್ನು ಮೇಡಮ್ ಸುದ್ದಿ ಐತ್ರಿ ಇವತ್ತ ಸೆಕೆಂಡ್ ಸ್ಯಾಟರ್ಡೆ. ಅದಕ್ಕ ಕೆಲ್ಸಕ್ಕೆ ಹಚ್ಚಿ ಬಿಟ್ಟಿದೇವಿ. ಮತ್ತ ನೀರ್ ಸ್ಪ್ರೇ ಮಾಡ್ರಲೆ ಅಂತ ಮತ್ ನಿಮ್ಗ್ ಇಂತಾವ್ ಭಾಳ ತಗೊಂಡ್ ಬರ್ರಿ. ಯಾಕಂದ್ರಿ ಬಾಳ ಬಿಸಿಲ್ ಬಿ ಬಡಂಗಿಲ್ರಿ, ಬಾಳ ಗಾಳಿ ಬಿ ಬಡಂಗಿಲ್ಲ. ರೀ ತರು ಬರ್ತಕ್ಕ ನಾವ್ ಹಚ್ಚಿರ್ತೇವಂತ. ಹ್ಞೂನ್ರಿ
ತರು ಮಾಡಿಸ್ತಾವ್ರಿ ಅದೆಲ್ಲಿ ನಿಮ್ಗೆ ಗುರ್ತೈತ್ರಿ ಮಾಡ್ಸಿರ ಅವಾಗ ಕಟ್ ಮಾಡೋದು ಅವ್ ದೊಡ್ಡ ಆಗನ ಹಿಂಗ ಹಗರ್ ನಮ್ ಪನ್ನು ಹೇಳ್ದಂಗ ನೀರ್ ಸ್ಪ್ರೇ ಮಾಡ್ಕೋರಿ ನೀವ ಬೀನ್ ಹೊರಗ್ ಬಂದು ಗಿಡ ನಾಟಿರ್ತೀವಿ ಒಂದು ಇನ್ನ ಯಾನ್ ನಾವ್ ಬೀನ್ಸಾನ ಹಾಕಿಲ್ರಿ ಅಂದ್ರ ಬಿ ನೋಡ್ರಿ ಇಲ್ಲಿ ಬೀನ್ಸ್ ಬಿದ್ದಿದ ರಾಜಗಿರಿ ಫಲೆ ಬಂದಿತ್ ಪನ್ನು ಮೆಣಸಿನ್ಕಾಯಿ ತರು ಬೈಂದವ್ ಟೊಮೆಟೊದು ಬಿ ತರು ಎಷ್ಟ್ ಬೈದವ್ ನೋಡು ನೆಕ್ಸ್ಟ್ ನೋಡ್ರಿ ಇಲ್ಲಿ ಇವೆಲ್ಲ ಡೈರೆಕ್ಟ್ ಹಚ್ಬೇಕು ಬೀಟ್ರೂಟ್ ಹಿಂಗ ನೋಡ್ರಿ ದುದಿ ಭೋಪಳ ಹಿಂಗ ಶ್ರಾವಣ್ ಗೆವಡಿ ಇವೆಲ್ಲ ಕಿತ್ತಿ ಹಚ್ಚಕ್ ಬರಂಗಿಲ್ರಿ ಎಲ್ಲಕ್ಕ ಗಿಡನ ಹಾಳಾಗಿ ಬಿಡ್ತಾವ ಅದಕ್ಕ ಬೀಟ್ರೂಟ್ ಹಚ್ಚೋಣ ಅಂತಾರಿ ಫಸ್ಟ್ಕ ಹಂಗೆ ಎಟ್ಟೆಟ್ ಬೀನ್ಸ ತುರ್ಕೋದ ಒಂದ ಬರ್ಬೇಕಲ್ಲ ಅದ ಎರಡೆರಡ್ ಬರುಲ್ಲವ ಕೆಳಗ್ ಹಿಂಗ್ ಗಂಟ್ ತಯಾರಾಕಬೇಡಪ್ಪನು ಬೀಟ್ರೂಟ್ದು ಗುಲ್ಲೋ ಗಟ್ ಬೀಟ್ರೂಟ್ ಯಾರ್ ಗಟ್ ತಯಾರತ್ತವು ಬೀಟ್ರೂಟ್ ಹೆಂಗ ಆತಾವ ಇಂತ ಗಂಟ್ ಗತ್ಲೇನ ಬಟಾಟು ಗತ್ಲೇನ ಇರ್ತಾವಲ್ಲ ಅವು ಹಾಗೆ ದುದಿ ಭೋಪಳ ರೀವಾ ಶ್ರಾವಣ್ ಬರೋ ಇದ್ರಲ್ಲ ಶ್ರಾವಣದಾಗ ಶ್ರಾವಣ್ ಗೆವಡಿ ಭಾಳ ಮಸ್ತ್ ಬೆಳಿ ಬರ್ತಾವ್ರಿ ಖರೇನ ನಿಂಗ್ ಗುರ್ತಿಲ್ಲ ಶ್ರಾವಣ್ ಗೆವಡಿ ಹಾಕತ್ತೇವ್ರಿ ನಾವ್ ಇಲ್ಲಿ ಎರಡೆರಡ್ ಹಾಕೋದ್ ನೋಡಿ ಎಷ್ಟು ದೂರ ಬಂದು ಹಾ ಇಷ್ಟೆಲ್ಲ ಬೀಜ ಹಾಕಿದ್ರಿ ಇನ್ ನೀವ ಬೀಜ ಜಲ್ದಿ ಬರ್ಬೇಕಂದ್ರ ನೀವು ಓವರ್ ನೈಟ್ ನೀವು ನಾಳೆ ಹಾಕೋರ್ದಿನ ಅಂದ್ರೆ ಓವರ್ ನೈಟ್ ಇದನ್ನೆಲ್ಲ ಹಿಂಗೆ ನೆನೆಯಕ್ ಹಾಕೋರಿ ಫಾರ್ ಎಕ್ಸಾಂಪಲ್ ನಾ ತೋರಿಸ್ತೇನೆ ಬರ್ರಿ ಇಲ್ಲಿ ಬೆಂಡೆಕಾಯಿ ಬೀಜ ಜಸ್ಟ್ 3 days ಐತ್ರಿ ನಾ ಹಾಕಿದೇನು ನೋಡ್ರಿ ಎಷ್ಟು ಜಲ್ದಿ ಹಿಂಗೆ ನಾಟಿ ಬರತ್ತವ ಅದಕ್ಕೆ ನೀವು ಜಲ್ದಿ ನೋಡ್ರಿ ಇಲ್ಲಿ ಮೆಂತ್ಯ ಪಲ್ಯ ಹಾಕಿದೇನು ಜಲ್ದಿ ಟೆರಸ್ ಗಾರ್ಡನ್ ಗ್ರೋ ಮಾಡೋರಿದ್ರ ಕಾಯಿಪಲ್ಯ ಜಲ್ದಿ ಗ್ರೋ ಮಾಡೋರಿದ್ರ ಓವರ್ ನೈಟ್ ನೆನೆ ಹಾಕೋರಿ ಇದರಿಂದ ಏನಾಗ್ತೈತಿ ಅಂದ್ರೆ ತರುನು ಜಲ್ದಿ ಬರ್ತಾವ್ರಿ ಆ್ಯಂಡ್ ಹುಳಾನು ತಿನ್ನಕ್ಕಾಗಂಗಿಲ್ಲ ಮಣ್ಣಾಗಿನ ಏನ್ರ ಇರುವೆಲ್ಲ ಇದ್ರ ಇದೊಂದು ಟ್ರಿಪ್ ಟ್ರೈ ಮಾಡ್ರಿ ಭಾಳ ಈಸಿ ಆಗ್ತೈತಿ ಟೆರಸ್ ಗಾರ್ಡನ್ ಗ್ರೋ ಮಾಡಾಕ ಇನ್ನ ನಾವು ಇಲ್ಲಿ ಭಾಳ ಅಪ್ಡೇಟ್ ಮಾಡೋರ್ದೇವ್ರಿ ಏನೇನೆಲ್ಲ ಮಾಡ್ತೀವಂತ ನೀವು ನೆಕ್ಸ್ಟ್ ವ್ಲಾಗ್ದಾಗ ತಿಳ್ಸ್ಕೊತ ಹೋಗ್ತೇನೋ ಅದಕ್ಕೆ ನಮ್ಮ ಪೇಜ್ನ ನೀವು ಏನೋ ಫಾಲೋ ಮಾಡಿಲ್ಲ ಅಂದ್ರೆ ಪಟ್ನೆ ಹೋಗಿ ಫಾಲೋ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪನ್ನು ಕೆಲಸ ಮಾಡಬೇಡವ್ವ ಅಂದ್ರೆ ಬಿ ನೋಡ್ರಿ ಪಾಪ ಎಷ್ಟು ಕೆಲಸ ಮಾಡ್ಕೊಳ್ಳಿ ನೋಡ್ರಿ ಪನ್ನು ನಾಷ್ಟ ಮಾಡ್ಬಲ್ಲಕ್ಕ